ನಮಸ್ಕಾರ ಗೆಳೆಯರೆ, ನಾವು ಇವತ್ತು ಒಂದು ಲೇಔಟ್ನ ವಿಸಿಟ್ಗೆ ಬಂದಿದ್ದೀವಿ. ಈ ಒಂದು ಲೇಔಟ್ನಲ್ಲಿ ನೀವು ನೋಡ್ತಾ ಇರೋದು ಇದು ಎಂಟ್ರೆನ್ಸು. ಈ ಒಂದು ಲೇಔಟ್ನಲ್ಲಿ ಎರಡು ವಿಶಿಷ್ಟವಾದ ಕೆಲಸಗಳನ್ನು ನಾವು ಇಲ್ಲಿ ಮಾಡಿದ್ದೀವಿ. ಸೊ ಅದನ್ನು ಮುಂದೆ ತಿಳಿಸ್ಕೊಡ್ತೀನಿ. ನೀವೀಗ ನೋಡ್ತಾ ಇರ್ತಕ್ಕಂಥದ್ದು 30 ಅಡಿಯ ಡ್ರೈವ್ ವೇ ಅಂದರೆ ಆಸ್ಫಾಲ್ಟ್ ರೋಡು ಎಂಟ್ರೆನ್ಸ್ ಅಲ್ಲಿ. ಪಕ್ಕದಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಡ್ರೈನ್ ಅನ್ನ ಮಾಡಿದೀವಿ ನಾವು. ಇದನ್ನ ಸಾಸೋ ಡ್ರೈನ್ ಅಂತ ಕೂಡ ನಾವು ಕರಿತೀವಿ. ಇದರ ಪಕ್ಕದಲ್ಲಿ 2 ಫೀಟ್ ಗಾರ್ಡನಿಂಗ್ ಪರ್ಪಸ್ಗೋಸ್ಕರ ಮತ್ತೆ ಇನ್ನೊಂದು 2 ಫೀಟ್ ಪ್ಯಾಸೇಜ್ಗೆ ನಾವು ಬಿಟ್ಕೊಂಡಿದೀವಿ. ಸೊ ಎರಡು ಕಡೆನೂ ಗಾರ್ಡನಿಂಗ್ ಅನ್ನ ಬಿಟ್ಟಿದೀವಿ, ಒಂದು ಕಡೆ ಮಾತ್ರ ಪ್ಯಾಸೇಜ್ ಅನ್ನ ಬಿಟ್ಟಿದೀವಿ. ಈ ಒಂದು ಸಾಸೋ ಡ್ರೈನ್ ಎರಡೂ ಕಡೆಯಲ್ಲಿದೆ ಮತ್ತು ವ್ಯವಸ್ಥಿತವಾದ ಒಂದು ಸುಸಜ್ಜಿತವಾದ 30 ಅಡಿಗಳ ಆಸ್ಫಾಲ್ಟ್ ರೋಡ್ ಕೂಡ ಇದೆ ಎಂಟ್ರೆನ್ಸ್ ನಲ್ಲಿ. ಮತ್ತು ಈ ಸಾಸೋ ಡ್ರೈನ್ ಅನ್ನ ಯಾಕೆ ಪ್ರೊವೈಡ್ ಮಾಡಿದೀವಿ, ಓಪನ್ ಚಾನಲ್ ನ ಬದಲಾಗಿ ಈ ಒಂದು ಸಾಸೋ ಡ್ರೈನ್ ನ ಯಾಕೆ ಪ್ರೊವೈಡ್ ಮಾಡಿದೀವಿ ಮತ್ತು ಇದರ ಒಂದು ಅವಶ್ಯಕತೆ ಇದೆಯೋ ಇಲ್ವೋ ಅನ್ನೋದು ಯಾವ ರೀತಿ ಗೊತ್ತಾಗುತ್ತೆ ನಮಗೆ. ಯಾಕಂದ್ರೆ ಒಂದು ಲೇಔಟ್ ಅನ್ನ ಪ್ರತಿಯೊಬ್ಬರು ಡಿಸೈನ್ ಮಾಡ್ತಾರೆ, ಆದ್ರೆ ಆ ಒಂದು ಜಾಗಕ್ಕೆ ತಕ್ಕ ಹಾಗೆ ನಾವು ಡಿಸೈನ್ ಮಾಡೋದು ಬಹಳ ಮುಖ್ಯವಾಗುತ್ತೆ. ನೀವು ಇಲ್ಲಿ ನೋಡಬಹುದು, ಇದು ಒಂದು ಸಬ್ ರೋಡು. ಇದು 25 ಫೀಟ್ ಡ್ರೈವ್ ವೇ ಇದೆ. ಇದಕ್ಕೂ ಆ ಕಡೆ ಈ ಕಡೆ ಸಾಸೋ ಡ್ರೈನ್ ಅನ್ನ ಪ್ರೊವೈಡ್ ಮಾಡಿದೀವಿ ನಾವು. ಮತ್ತು ಪ್ಯಾಸೇಜ್ ಗೆ ಅಂತ ಒಂದು 3 ಫೀಟ್ ಪ್ಯಾಸೇಜ್ ಪ್ಲಸ್ ಗಾರ್ಡನಿಂಗ್ ಗೆ ಒಂದು 3 ಫೀಟ್ ಅನ್ನ ಬಿಟ್ಕೊಂಡಿದೀವಿ. ನೀವು ಇಲ್ಲಿ ನೋಡಬಹುದು, ಈ ಒಂದು ರೋಡ್ ನಿಂದ ಬರ್ತಕ್ಕಂಥ ನೀರು ಸಾಸೋ ಡ್ರೈನ್ ನ ಮುಖಾಂತರವಾಗಿ ಈ ಒಂದು ಗ್ರೇಟಿಂಗ್ ನ ಒಳಗಡೆ ಹೋಗುತ್ತೆ. ಈ ಒಂದು ಗ್ರೇಟಿಂಗ್ ನ ಒಳಗಡೆ ಹೋಗಿ ಅಲ್ಲಿ ಪ್ರೊವೈಡ್ ಮಾಡಿರ್ತಕ್ಕಂಥ ಪೈಪ್ ನ ಮುಖಾಂತರ ಈ ಒಂದು ಲೇಔಟ್ ನ ಹೃದಯ ಭಾಗದಲ್ಲಿ ಒಂದು ರಾಜಕಾಲುವೆ ಪಾಸ್ ಆಗಿದೆ. ಸೊ ಆ ಒಂದು ರಾಜಕಾಲುವೆಗೆ ಡೈರೆಕ್ಟ್ ಆಗಿ ಬಿಟ್ಟಿದ್ದೀವಿ. ಒಂದು ಪಾಯಿಂಟ್. ಎರಡನೇದು, ಇದು ತುಂಬಾ ಸ್ಟೀಪ್ ಅಂದ್ರೆ ಇಳಿಜಾರಿನ ಪ್ರದೇಶವಾಗಿರೋದ್ರಿಂದ ನೀರು ಹರಿಯೋದಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಸೊ ಹಾಗಾಗಿ ಈ ಒಂದು ಸಾಸೋ ಡ್ರೈನ್ ಅನ್ನ ಪ್ರೊವೈಡ್ ಮಾಡಿದೀವಿ. ನಿಮಗೆ ಇಳಿಜಾರಿನ ಪ್ರೊಫೈಲ್ ಇದೆ ಮತ್ತೆ ರಾಜಕಾಲುವೆ ಪಕ್ಕದಲ್ಲೇ ಇದೆ, ನೀರನ್ನ ಹೊರ ಹಾಕೋದಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ಹೇಳಿದ್ರೆ ನಾವು ಈ ರೀತಿಯಾದ ಒಂದು ವ್ಯವಸ್ಥೆಗಳನ್ನ ಮಾಡ್ಕೊಳೋದು ಬಹಳ ಮುಖ್ಯ. ಈ ಒಂದು ಲೇಔಟ್ ನಲ್ಲಿ ನಡೆದಿರ್ತಕ್ಕಂಥ ಇನ್ನೊಂದು ವಿಶಿಷ್ಟವಾದ ಕೆಲಸ ಅಂದ್ರೆ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ. ಅಂಡರ್ ಗ್ರೌಂಡ್ ಅಲ್ಲಿ ಎಲೆಕ್ಟ್ರಿಸಿಟಿಯನ್ನ ಪ್ರೊವೈಡ್ ಮಾಡಿರೋದ್ರಿಂದ ನಮಗೆ ಮೇಲೆಗಡೆ ಯಾವುದೇ ರೀತಿಯಾದ ವೈರ್ಸ್ ಕಂಡು ಬರೋದಿಲ್ಲ. ಮತ್ತು ಈ ಒಂದು ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ನಾವು ಪ್ರೊವೈಡ್ ಮಾಡಿರ್ತಕ್ಕಂಥ ಟ್ರಾನ್ಸ್ಫಾರ್ಮರ್ ನಿಂದ ನೇರವಾಗಿ ಫೀಡರ್ ಬಾಕ್ಸ್ ಗೆ ಬಂದು ಒಂದು ಫೀಡರ್ ಬಾಕ್ಸ್ ನಿಂದ 8 ಸೈಟ್ ಗಳಿಗೆ ಸರಬರಾಜಾಗುತ್ತೆ. ನಾವು ಗ್ರೌಂಡ್ ನಲ್ಲಿ ಕೇಬಲ್ ನ ಮುಖಾಂತರ ಎಲೆಕ್ಟ್ರಿಸಿಟಿಯನ್ನ ಕನೆಕ್ಷನ್ ಕೊಟ್ಟಿರ್ತೀವಿ. ಲೇಔಟ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಮುಖ್ಯವಾಗಿ ಮೊದಲಿಗೆ ಬೇಕಾಗಿರ್ತಕ್ಕಂಥದ್ದು ರಸ್ತೆಯ ವಿಂಗಡಣೆ ಮತ್ತು ಸೈಟ್ ಗಳ ವಿಂಗಡಣೆ. ಈ ರಸ್ತೆ ಮತ್ತು ಸೈಟ್ ಗಳ ವಿಂಗಡಣೆ ಆದ ಮೇಲೆ ಆ ಒಂದು ಸೈಟ್ ಗಳಿಗೆ ಬೇಕಾಗಿರ್ತಕ್ಕಂಥ ಬೇಸಿಕ್ ಅಮ್ಯುನಿಟೀಸ್. ಏನ್ ಬೇಸಿಕ್ ಅಮ್ಯುನಿಟೀಸ್? ಈ ಒಂದು ನಾವು ಸೈಟ್ ಅನ್ನ ಮಾಡ್ತಿದೀವಿ ಅಂತ ಹೇಳಿದ್ರೆ ಆ ಒಂದು ಸೈಟ್ ಗೆ ಡ್ರೈನೇಜ್ ಸಿಸ್ಟಮ್, ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ UGD ಬೇಕಾಗುತ್ತೆ. ಇನ್ನೊಂದು ರಾ ವಾಟರ್ ಸಪ್ಲೈ ಅಂದ್ರೆ ಕುಡಿಯೋ ನೀರಿನ ಮತ್ತು ಬಳಸೋ ನೀರಿನ ವ್ಯವಸ್ಥೆ ಬೇಕಾಗುತ್ತೆ. ಮೂರನೇದಾಗಿ ಎಲೆಕ್ಟ್ರಿಸಿಟಿ. ಅದು ನೀವು ಪೋಲ್ಸ್ ನಿಂದ ತಗೊಂಡ್ಬರ್ತಿರೋ ಅಂಡರ್ ಗ್ರೌಂಡ್ ಇಂದ ತಗೊಂಡ್ಬರ್ತಿರೋ ಎಲೆಕ್ಟ್ರಿಸಿಟಿಯ ಅವಶ್ಯಕತೆ ಬೇಕಾಗುತ್ತೆ. ಮೂರನೇದಾಗಿ ಒಂದು ರಸ್ತೆ ಭಾಗಕ್ಕಿಂತ ಒಂದು ಸೈಟ್ ಗಳ ಒಂದು ನಿರ್ಮಾಣ ಎತ್ತರವಾಗಿರ್ಬೇಕಾಗುತ್ತೆ. ಯಾಕಂದ್ರೆ ನಾಳೆ ಮಳೆ ನೀರು ಶೇಖರಣೆ ಆದಾಗ ಆ ಒಂದು ನೀರು ಇಳಿಜಾರಿನ ಮುಖಾಂತರವಾಗಿ ರಸ್ತೆಗೆ ಬಂದು ರಸ್ತೆಯಲ್ಲಿರ್ತಕ್ಕಂಥ ಡ್ರೈನ್ ನ ಮುಖಾಂತರ ಡ್ರೈನ್ ಆಫ್ ಆಗೋ ವ್ಯವಸ್ಥೆಯನ್ನ ನಾವು ಮಾಡಿರ್ಬೇಕಾಗುತ್ತೆ. ಸೊ ಇದು ಬೇಸಿಕ್ ಅಮ್ಯುನಿಟೀಸು ಮತ್ತೆ ಲೇಔಟ್ ಗೆ ಬೇಕಾಗಿರ್ತಕ್ಕಂತಹ ಮೂಲಭೂತ ಸೌಕರ್ಯಗಳು. ಸೊ ಇದನ್ನ ನಾವು ಡಿಸೈನ್ ಯಾವ ರೀತಿ ಮಾಡಬೇಕು ನೋಡಿ. ಒಬ್ಬ ಇಂಜಿನಿಯರ್ ಒಂದು ಲೇಔಟ್ ಅನ್ನು ಡಿಸೈನ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಅವನು ಸರಿಯಾದ ರೀತಿಯಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಸೈಟ್ಸ್ ಬರೋ ರೀತಿಯಲ್ಲಿ ಡಿಸೈನ್ ಅನ್ನ ಮಾಡಬೇಕಾಗುತ್ತೆ, ಅಂದ್ರೆ ಪ್ಲಾನಿಂಗ್ ಅನ್ನ ಮಾಡಬೇಕಾಗುತ್ತೆ. ರಸ್ತೆಗಳು ಆದಷ್ಟು ಕಡಿಮೆ ಇರಬೇಕು, ಆದ್ರೆ ವ್ಯವಸ್ಥಿತವಾಗಿ ಸುಸಜ್ಜಿತವಾದ ರಸ್ತೆಗಳನ್ನ ಪ್ರೊವೈಡ್ ಮಾಡಬೇಕು. ಮತ್ತು ಈ ರೀತಿಯಾದ ಪಾರ್ಕ್ ಮತ್ತು CA ಈ ಎರಡನ್ನ ನಾವು ಕೊಡಬೇಕಾಗುತ್ತೆ. ಇದು ಯಾಕಂದ್ರೆ ನಮಗೆ ಒಂದು ಲೇಔಟ್ ಅನ್ನ ಪ್ಲಾನ್ ಮಾಡ್ತಿದೀವಿ ಅಂತ ಹೇಳಿದ್ರೆ 55% ಆಫ್ ಸೆಲೆಬಲ್ ಏರಿಯಾ ಮತ್ತೆ 45% ಆಫ್ ಅದರ್ ಅಮ್ಯುನಿಟೀಸ್, ರಸ್ತೆ ಆಗಿರಬಹುದು, CA ಪಾರ್ಕ್, ಇದಕ್ಕೆಲ್ಲ ನಾವು 45% ನ ಬಿಡಬೇಕಾಗುತ್ತೆ. ಸೊ ಈ CA ಮತ್ತೆ ಪಾರ್ಕ್ ಗಳನ್ನ ವ್ಯವಸ್ಥಿತವಾಗಿ ಯಾವ ರೀತಿ ಆಕರ್ಷಣೀಯವಾಗಿ ನಾವು ಪ್ಲಾನ್ ಅನ್ನ ಮಾಡ್ತೀವಿ ಅನ್ನೋದು ನಮ್ಮ ಒಂದು ಪ್ಲಾನಿಂಗ್ ನ ಮೇಲೆ ಅವಲಂಬಿತವಾಗಿರುತ್ತೆ. ಇಲ್ಲಿ ನೀವು ನೋಡಬಹುದು, ಇದೊಂದು ಸಬ್ವೇ ಅಂದ್ರೆ ಇಲ್ಲಿ ಮೈನ್ ರೋಡ್ ಬಂದು 30 ಅಡಿ ಅಗಲ ಇದೆ, ಆಸ್ಫಾಲ್ಟ್ ರೋಡು. ಸಬ್ ರೋಡ್ ಬಂದು ನಿಮಗೆ 25 ಅಡಿ ಡ್ರೈವ್ ವೇ ಇರುತ್ತೆ. ಅದರ ಪಕ್ಕದಲ್ಲಿ ಸಾಸೋ ಡ್ರೈನ್ ಇರುತ್ತೆ ಮತ್ತು ಅದರ ಪಕ್ಕದಲ್ಲಿ ಈ ರೀತಿಯಾದ ಒಂದು ಪ್ಯಾಸೇಜ್ ನ ಮುಖಾಂತರ ಇಲ್ಲಿ ಅಂಡರ್ ಗ್ರೌಂಡ್ ಡ್ರೈನು ಮತ್ತೆ ರಾ ವಾಟರ್ ನ ಪೈಪ್ ಲೈನ್ಸ್ ನಾವು ಅಂಡರ್ ಗ್ರೌಂಡ್ ಅಲ್ಲಿ ಪ್ರೊವೈಡ್ ಮಾಡ್ಕೊಂಡು
ಮಾಡ್ಕೊಂತ ಹೋಗಿದ್ದೀವಿ. ಇಲ್ಲಿ ಪ್ರತಿಯೊಂದು ಸೈಟ್ ನ ಎಂಟ್ರೆನ್ಸ್ ಗೆ ನಾವು ಒಂದು 10 ಫೀಟ್ ಸ್ಲೋಪ್ ಅನ್ನ ಪ್ರೊವೈಡ್ ಮಾಡಿದೀವಿ. ಅದರ ಮುಖಾಂತರ ಎಂಟ್ರಿಯನ್ನ ಕೊಟ್ಟಾಗ ನಮಗೆ ಈ ಒಂದು ಸೈಟ್ ನಲ್ಲಿ ಯಾವೆಲ್ಲ ಅಮ್ಯುನಿಟೀಸ್ ನಾವು ಇಷ್ಟೊತ್ತು ಹೇಳಿದ್ರಿ, ಗ್ರೌಂಡ್ ವಾಟರ್ ಆಗಿರಬಹುದು, UGD ಆಗಿರಬಹುದು, ಎಲೆಕ್ಟ್ರಿಸಿಟಿ ಆಗಿರಬಹುದು, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಆಗಿರಬಹುದು, ಪ್ರತಿಯೊಂದನ್ನ ಈ ಒಂದು ಸೈಟ್ ನಲ್ಲಿ ಪ್ರೊವೈಡ್ ಮಾಡಿದೀವಿ. ಸೊ ಇದು ಬಹಳ ಮುಖ್ಯ. ಯಾರಾದ್ರೂ ಸೈಟ್ ತಗೊಳಕ್ ಹೋದವರು ಕೂಡ ಆ ಒಂದು ಅಪಿಯರೆನ್ಸ್ ಹೆಂಗಿದೆ, ಆ ಒಂದು ಲೇಔಟ್ ನ ಗೆಸ್ಚರ್ ಹೆಂಗಿದೆ, ಮತ್ತೆ ಪ್ರತಿಯೊಂದು ಸೈಟ್ ನಲ್ಲೂ ಯಾವ ರೀತಿಯಾದ ಮೂಲಭೂತ ಸೌಕರ್ಯಗಳನ್ನ ಮಾಡಿಕೊಟ್ಟಿದ್ದಾರೆ, ಅದು ವಾಟರು, ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮು, ಅದು ಎಲೆಕ್ಟ್ರಿಸಿಟಿ, ಇವೆಲ್ಲ ಸೌಕರ್ಯಗಳು ಸರಿಯಾಗಿದೆಯಾ ಅಂತಕ್ಕಂಥದ್ದನ್ನ ನೋಡೋದು ಬಹಳ ಮುಖ್ಯವಾಗುತ್ತೆ. ಪ್ಲಾನಿಂಗ್ನ ಸಮಯದಲ್ಲಿ ಆ ಒಂದು ಲ್ಯಾಂಡ್ಗೆ ಇರ್ತಕ್ಕಂತಹ ಅಡ್ವಾಂಟೇಜಸ್ನ ನಾವು ಪ್ಲಾನಿಂಗಲ್ಲಿ ಬಳಸ್ಕೊಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಸಾಸೋ ಡ್ರೈನನ್ನು ಪ್ರೊವೈಡ್ ಮಾಡಿದ್ದೀವಿ, ಇಲ್ಲಿ ಓಪನ್ ಡ್ರೈನ್ ಕೊಡೋ ಅವಶ್ಯಕತೆ ಇಲ್ಲ. ಮತ್ತು ಈ ರೀತಿಯಾದ ಸಣ್ಣ ಪುಟ್ಟ ವಿಚಾರಗಳನ್ನು ಬಳಸ್ಕೊಂಡು ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಆಫ್ ಸೆಲೆಬಲ್ ಏರಿಯಾನ ನಾವು ಮಾಡ್ಕೊಳೋದ್ರಿಂದ ನಮಗೆ ಲಾಭದಾಯಕವಾಗಿರುತ್ತೆ ಮತ್ತು ಲೇಔಟು ಸುಸರ್ಜಿತವಾಗಿ ಬರೋದಕ್ಕೆ ಅನುಕೂಲವಾಗುತ್ತೆ.